ನೂತನ ಶಾಖಾ ಕಚೇರಿಯ ಉದ್ಘಾಟನೆ ಪರಮ ಪೂಜ್ಯ ಶ್ರೀ 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 ಶಶಿಶೇಖರ ಸಿದ್ದಬಸವ ಮಹಾಸ್ವಾಮೀಜಿಗಳು ವಿರಕ್ತ ಮಠ ದೊಡ್ಡಮೇಡಿಗರಿಗೆ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಶಾಖೆ ಇವತ್ತು ತಿಪ್ಟೂರಿನಲ್ಲಿ ಓಪನ್ ಆಗಿ ಇದು ಎಲ್ಲ ತಾಲೂಕಾದ್ಯಂತ ಒಂದು ಕಟ್ಟ ಕಡೆಗೆ ಸಮಾಜದ ವ್ಯಕ್ತಿಗಳು ಸಹ ಇದು ಒಂದು ಬದುಕನ್ನು ಕಟ್ಟಿಕೊಡುವಂತ ಒಂದು ದೊಡ್ಡ ಶಾಖೆಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಏನು ಇವತ್ತಿನ ದಿನ ಒಂದು ಬಸವೇಶ್ವರರ ಜಯಂತಿ ಕಾರ್ಯಕ್ರಮ ಇವತ್ತು ಎಲ್ಲ ನಾಡಿನಾದ್ಯಂತ, ದೇಶದಾದ್ಯಂತ, ವಿದೇಶದಲ್ಲೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಬಸವಣ್ಣನವರು ನಾವೆಲ್ಲರಿಗೂ ಸಹ ನೋಡ್ದಂಗೆ ಜಾತಿ ವ್ಯವಸ್ಥೆ ಇರ್ಬೋದು, ನಮಗೂ ಮತ್ತೆ ಯಾವ ರೀತಿಯಾಗಿ ಒಂದು ಪ್ರಜಾಪ್ರಭುತ್ವವನ್ನು ಹೇಳ್ಕೊಡ್ತಂತ ಮಹಾಪುರುಷರು ಮೊದಲಿಗೆ ಬಸವಣ್ಣವರು. ಇವತ್ತಿನ ದಿನ ಅವರ ಜಯಂತಿ ದಿನ ನಾವೆಲ್ಲರೂ ಸಹ ಒಂದು ವಚನ ಸಾಹಿತ್ಯವನ್ನು ಓದುವುದರ ಮುಖಾಂತರ ನಮ್ಮ ಜೀವನದಲ್ಲಿ ಅವರ ವಚನ ಸಾಹಿತ್ಯವರ ತಾತ್ಪರ್ಯವನ್ನು ನಾವೆಲ್ಲರೂ ಸಹ ಹೊರತ್ಕೊಂಡು ಬಾಳ್ದಾಗ ಮಾತ್ರ ನಮ್ಮ ಬಸವಣ್ಣನ ಜಯಂತಿ ಮಾಡಿದ್ಗೂ ಸಹ ಸಾರ್ಥಕತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಬರುತ್ತೆ. ಆ ರೀತಿಯಾಗಿ ನೀವೆಲ್ಲರೂ ಸಹ ಯಾವ ರೀತಿಯಾಗಿ ಇವತ್ತೊಂದು ಬಸವಣ್ಣನವರು ಯಾವ ಒಂದು ಸಮಾಜವನ್ನು ತೆಗೊಳ್ಳಿಲ್ಲ, ಅವರು ಎಲ್ಲಾ ಸಮಾಜವನ್ನು ಕಟ್ಟಿಕೊಂಡು ಇವತ್ತಿನ ದಿನ ಎಲ್ಲರಲ್ಲೂ ಸಹ ಒಂದು ಕಟ್ಟೆ ಕಡೆಯ ವ್ಯಕ್ತಿಗೂ ಸಹ ಅವರು ಒಂದು ಒಳ್ಳೆ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅಂತ ಒಂದು ಸಮಾಜ ಜನಗಳಲ್ಲಿ ನೀವು ಮಾಡ್ತೀರಾ. ಯು ವಿಲ್ ಡೂ ಇನ್ ಪ್ರಾಕ್ಟಿಕಲ್ ವೇ. ಜನಗಳಲ್ಲಿ ಮುಟ್ತೀರಾ ನೀವು. ಈಗ ಯಾಕೆಂದ್ರೆ ಯುವಕರು ಇರ್ಬೋದು, ಓದಿ